ಇಲ್ಲಿ ಯಾರನ್ನು ಆಟೋದಾರನೇ ಮತ್ತೊಬ್ಬರನ್ನ ಯಾರು ಇದ್ ಮಾಡ್ತಾ ಇಲ್ಲ. ಇಲ್ಲಿ ಗ್ಯಾಸ್ ರೇಟ್ ಹಿಂಗಾಗಿದೆ, ಅವ್ರ ಮೇಲೆ ಏನು ಅವ್ರ ತಪ್ಪನ್ನ ಮುಚ್ಕೊಳಕ್ಕೆ ಡೆಲ್ಲಿಗೆ ಮೇಲೆ ಹಾಕ್ತಾರೆ, ಅವ್ರ ಮೇಲೆ ಹಾಕ್ತಾರೆ, ಇವ್ರ ಮೇಲೆ ಹಾಕ್ಸ್ತಾರೆ. ಅದ್ ಬಿಟ್ರೆ ಇಲ್ಲಿ ನಮ್ಗೇನು ಆಟೋದರಿಗೆ ಕಷ್ಟ ಐತೆ, ಮತ್ತೊಬ್ಬರಿಗೆ ಕಷ್ಟ ಐತೆ, ಜನಗಳಿಗೆ ಕಷ್ಟ ಐತೆ ಅಂತ ಏನ್ ಮಾಡಿದ್ರ? ಅಭಿವೃದ್ಧಿ ಕೆಲಸ ಏನು ಮಾಡಕ್ ಆಗಿಲ್ಲ ಅವರಿಂದ. ಇಲ್ಲಿ ಸಮಸ್ಯೆ ಆಗ್ತಾರೆ ನಮ್ಮಂತ ಜನಸಾಮಾನ್ಯರಿಗೆ. ಏನಪ್ಪ ಸಮಸ್ಯೆ ಅಂತಂದ್ರೆ, ಜನಗಳು ಪರದಾಡ್ತಾ ಇದೀವಿ ಇಲ್ಲಿ ನಾವು ಪ್ರತಿಯೊಂದಕ್ಕೂ, ಗ್ಯಾಸ್ಗಾಗಿರ್ಬೋದು, ಡೀಸೆಲ್ಗಾಗಿರ್ಬೋದು, ಪೆಟ್ರೋಲ್ಗಾಗಿರ್ಬೋದು. ಇವ್ರ ಜವಾಬ್ದಾರಿನ ಮರ್ತ್ ಬಿಟ್ಟು ಇವರು ಡೆಲ್ಲಿ ಟೂರ್ ಹೋಗ್ತಾರೆ, ಫಾರಿನ್ ಟೂರ್ ಹೋಗ್ತಾರೆ ಅಂತಂದ್ರೆ ಇದನ್ನ ನಾವು ಯಾರ ಹತ್ರ ಹೇಳ್ಕೊಬೇಕು? ಇಲ್ಲಿ ಅವ್ರ ಉದ್ದೇಶಕ್ಕೆ ಅವ್ರು ಹೋಯ್ತಾವ್ರೆ. ಪಬ್ಲಿಕ್ಗೋಸ್ಕರ, ಬಡವರಿಗೋಸ್ಕರ ಅವ್ರು ಹೋಯ್ತಾ ಇಲ್ಲ. ಅವ್ರ ತಪ್ಪು ಅಂತ ನಾವ್ ಹೇಳಕ್ ಆಗಲ್ಲ, ಅವ್ರ ಇಷ್ಟ ಅದು. ಅವ್ರಿಗೆ ಅನುಕೂಲ ಐತೆ, ಅವ್ರು ಹೋಗ್ತಾವ್ರೆ, ಅವ್ರ ದುಡ್ಡು ಕಾಸು ಅವ್ರ ಮಜಾ ಮಾಡ್ಕೊಂಡ್ ಬರ್ತಾವ್ರೆ ಅಷ್ಟೇ. ಸರ್, ಇದೇನು ಸರ್ಕಾರ ಇದೆ, ಜನಗಳಿಗೆ ಸರ್ಕಾರ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿದ್ರು ಯಾವುದೇ ವ್ಯವಸ್ಥೆ ಸರಿ ಇಲ್ಲ. ಇವರು ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ ಅಂದ್ಬಿಟ್ರೆ, ಜನಗಳಿಂದ ಆಯ್ಕೆಯಾಗಿ ಜನಗಳಿಗೆ ಕೆಲಸ ಮಾಡಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು. ಈಗಿನ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ, ಅದಕ್ಕೆ ಸ್ಪಂದಿಸಬೇಕು. ಯಾವುದೇ ತರ ಇವ್ರಿಗೆ ತಲೆ ಒಳಗಿಲ್ಲ. ಇವ್ರ ಅಧಿಕಾರ ಬೇಕು. ಅವ್ರು ಡೆಲ್ಲಿಗೂ ಹೋಗ್ತಾರೆ, ರೆಸಾರ್ಟ್ಗೂ ಹೋಗ್ತಾರೆ, ವಿದೇಶಕ್ಕೂ ಹೋಗ್ತಾರೆ. ಸಚಿವ ಸ್ಥಾನ ಮ್ಯಾಗ ಇವ್ರಿಗೆ ವ್ಯಾಮೋಹ ಜಾಸ್ತಿ ಅದ. ಜನರ ಸಮಸ್ಯೆಗಳಿಗಿಂತ ಇವ್ರ ಸಚಿವ ಸ್ಥಾನ ಮ್ಯಾಗ ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ. ಇದು ನೋಡಿದ್ರೆ ಏನಿಸ್ತದ, ಕಾಂಗ್ರೆಸ್ ಸರ್ಕಾರ ಜನರಿಗೋಸ್ಕರ ಅದು ಅಥವಾ ತಮ್ಮ ಸ್ವ ಹಿತಾಸಕ್ತಿಗೋಸ್ಕರ ಸರ್ಕಾರ ನಡೆಸ್ತಾರಂತ ಜನರಿಗೆ ಸಂದೇಹ ಬರ್ತಾ ಇದೆ. MLAಗಳು ದಿಲ್ಲಿಗೆ ಹೊಂಟಾರ್ರಿ, ಮುಂಬೈಗೂ ಹೋಗ್ತಾರೆ. ಇಲ್ಲಿ ಕರ್ನಾಟಕದಾಗ ಏನು ನಡೆದ ಪರಿಸ್ಥಿತಿ, ಆಟೋದವ್ರದ್ದು ಏನಾಗೈತಿ ಏನು ಕೇಳಾಗ್ತಿಲ್ಲ. ಎಲ್ಲರೂ ಪರಿಹಾರ ಕೊಡ್ತೀರಿ, ರೈತರದ್ದು ಏನಾದ್ರು ಪರಿಹಾರ ಕೊಡ್ತೀರಿ, ಉಳ್ಕಿದವ್ರು ಕೊಡ್ತೀರಿ. ಆಟೋದವ್ರು ಸಾಯ್ಲತ್ತಾರ, ಯಾರು ಪರಿಹಾರ ಕೊಟ್ರಿ ಅವ್ರಿಗೆ? ಏನೂ ಇಲ್ಲೇ ಇಲ್ಲ. 1 ಲೀಟ್ರಿಗೆ 121 ರೂಪಾಯಿ ಗ್ಯಾಸ್ ಐತಿ. 1 ಕಿಲೋಮೀಟ್ರಿಗೆ 20 ಕಿಲೋಮೀಟ್ರ್ ಎವರೇಜ್ ಬರಂಗಿಲ್ಲ. ಅದು ಅಡ್ಡಾಡಿದ್ರೆ 40 ರೂಪಾಯಿ ಒಳ್ಳೆ ಆಗ್ತಾವ ಗ್ಯಾಸ್ ಹಾಕಿ. ಆಟೋ ಬಾಡಿಗೆ ಮಾಲಕಿಗೆ ಏನು ಕೊಡ್ಬೇಕು, ನಾವೇನು ತಿನ್ಬೇಕು ಮನೆಯವರು? ಅವ್ರ ಸೀಟ್ ಸಂಬಂಧ ಅವ್ರು ಬಡ್ದಾಡ್ಲಾಕತ್ತಾರ್ರಿ. ಇಲ್ಲಿ ಬಡಬಗ್ಗರಿಗೆ ನೋಡ್ಲಾಕತ್ತಿಲ್ಲ. ಇಲ್ಲಿ ದುನಿಯಾ ಗ್ಯಾಸಿನ ಸಮಸ್ಯೆ ಐತಿ. ಪ್ರೈವೇಟ್ ಗಾಡಿಗಳದ ಸ್ಕೂಲಿಗೆ ನಮ್ಮ ಮಕ್ಕಳಿಗೆ ಆಟೋ ಕರ್ಕೊಂಡು ಹೋಗಂದ್ರೆ ಅವ್ರು ಡಬಲ್ ಹೇಳಕತ್ತಾರ, ಗ್ಯಾಸ್ ಇಲ್ಲ ಅಂತೇಳಿ. ಅವರು LPG ಇಲ್ಲ. ಹಿಂಗಾಕ್ಯರಿಂದ ಜರ ಬಡಬಗ್ಗರಿಗೆ ನೋಡ್ರಿ. ನೀವು ನಿಮ್ಮ ಸೀಟ್ ಸಂಬಂಧ ನೀವು ಬಡ್ದಾಡಿದ್ರೆ ಇಲ್ಲಿ ಜನಸಾಮಾನ್ಯರ ಬಗ್ಗೆ ಯಾರು ನೋಡ್ಬೇಕು? ಡೆಲ್ಲಿಗೆ ಹೊಂಟ್ರ ಅವ್ರು ನೋಡ್ಕೊಳಕತ್ತಾರ್ರಿ. ನಮ್ಮ ಸಮಸ್ಯೆ ನಮಗಲ್ಲ. ಇಲ್ಲಿ ಸಣ್ಣ ಪ್ರಮಾಣಲೆ ನಾವು ಇದು ಮಾಡಿದ್ದೇವೆ, ಮೆಸ್ PG ಇದ್ರೊಳಗೆ ಊಟ ಕೊಡ್ತಿದ್ದೀವಿ. ಆ ಮಕ್ಕಳಿಗೆ ಊಟ ಇರ್ಲಾರ್ದಂಗೆ ಆಗಿದೆ ಗ್ಯಾಸ್ ಇರ್ಲಾರ ಸಲುವಾಗಿ. ಈಗ ಪಾಪ ಎಲ್ಲಿಂದೋ ಬಂದವ ಮಕ್ಕಳು, ಅವು ಉಪವಾಸ ಅಥವಾ ನಮಗೂ ಕೆಲ್ಸದ ಇದು ಆಗ್ಬಿಡ್ತು. ಹಿಂಗಾಗಿದ್ರಿಂದ ಎಲ್ಲರಿಗೂ ಹೈರಾಣ ಆಗ್ಬಿಡ್ತು. ಮತ್ತು ಅವ್ರ ರಾಜಕೀಯದವ್ರು ನೋಡಿದ್ರ ಅವ್ರು ತಮ್ಮದೇ ತಾವು ಇದು ಮಾಡೋರು. ಮತ್ತು ಅವ್ರು ನೋಡ್ಕೊತ ಕೂತ್ರ ನಮ್ದೆಲ್ಲ ಸಮಸ್ಯೆ ಹೆಂಗ? ಗ್ಯಾಸ್ನವ್ರು ಕೇಳೋಣ ಕೊಡಂಗಿಲ್ರಿ, ಇಷ್ಟು ಟೈಮ್ ಬೇಕು, 30 ದಿನ ಬೇಕಂತ ಅವ್ರು ಕೇಳ್ತಾರ. ಮತ್ತು 30 ದಿನ ಆದ್ರೂ ಒಂದೊಂದು ಸಿಲಿಂಡರ್ ಇಟ್ಕೊಂಡು ಅವ್ರು ಮಾಡೋದೇನು? ಸರ್, ನಮಗಿಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲಿ ನಮಗೆ ಬದುಕೋಣ ಅಂತಂದರೆ RTO ಫೀಸ್ ಜಾಸ್ತಿ ಮಾಡಿದ್ದಾರೆ. ಅದು ಅಲ್ಲದೆ ನಮಗೆ ಇಲ್ಲಿ 1.5 ತಿಂಗಳಿಂದ ನಮಗೆ ಗ್ಯಾಸ್ ಸಮಸ್ಯೆ ಜಾಸ್ತಿ ಇದೆ. ನಮ್ಮ ಜೀವನ ಮಾಡೋದು ಕಷ್ಟ ಇದೆ. ಇವರು ಡೆಲ್ಲಿಗೆ ಹೋಗೋಕ್ಕೆ ಇವರು MLAಗಳೆಲ್ಲ ಅಲ್ಲಿ ಒಟ್ಟು ನಿಂತಿದ್ದಾರೆ. ನಮ್ಮ ಸಮಸ್ಯೆ ಯಾರು ಸರ್ ಕೇಳ್ತಾರೆ? ಇಲ್ಲಿ ನಮ್ಮ ಸಮಸ್ಯೆ ಯಾರು ಕೇಳೋದಿಲ್ಲ. ನೀವು ಅವ್ರಿಗೆ ಅಧಿಕಾರ ಒಂದು ಸಿಕ್ಬಿಟ್ರೆ ಸಾಕು. ಅಧಿಕಾರ ಅವ್ರಿಗೆ ಸಿಕ್ಬಿಟ್ರೆ ಬೇರೆ ಬಡಬಗ್ಗರು ಏನು ಬೇಕಾಗಿಲ್ಲ. ಅವ್ರಿಗೆ ಅಧಿಕಾರ ಒಂದು ಬೇಕು, ಡೆಲ್ಲಿಗೆ ಹೋಗ್ಬೇಕು ಅವರು. ಇಲ್ಲಿ ಯಾರು ಕೇಳ್ತಾರೆ? ಇಲ್ಲಿ ನಮ್ಮ ಸಮಸ್ಯೆ ಯಾರು ಸರ್ ಕೇಳ್ತಾರೆ? ಅದು ಬೇಕಾಗಿಲ್ಲ ಇವ್ರಿಗೆ. ನಾವು ಏನು ಸಾಯೋದ ಇಲ್ಲಿ ಈ ಹೋಟೆಲ್ನವರು ಬೀಗ ಹಾಕೊಂತಿದ್ದಾರೆ. ಇಲ್ಲಿ ಆಟೋದವರು ನಡ್ಸೋಕ್ಕಾಗ್ದೇ ನಾವು ಇಲ್ಲಿ ಪರದಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಇಲ್ಲಿ RTOನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅತ್ತಾಗೆ ಅಲ್ಲೂ ಅವರು RTOದವರು ಬೆನ್ನ ಮೇಲೆ ಹೊಡಿತಾ ಇದ್ದಾರೆ. ಇಲ್ಲಿ ಗ್ಯಾಸ್ ಇಲ್ಲ ಅಂತ ಅಂದ್ಬಿಟ್ಟು ಈ ರಾಜ್ಯ ಸರ್ಕಾರದವರು ಈಗ ಇಲ್ಲಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನಾವು ಯಾರಿಗೆ ಅಂತ ಕೇಳೋಣ? ಆಟೋದವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಪರದಾಡ್ತಾ ಕೂತವ್ರೆ. ಹೋಟ್ಲು ಮಾಲೀಕರು ಪಾಪ ಹೋಟ್ಲು ಬಾಕ್ಲಾಕೊಂಡು ಕೂತವ್ರೆ. ಕೆಲವರು ಸೌದೆವರೆಲ್ಲ ಊಟ ಮಾಡ್ತಾವ್ರೆ. ಹಂಗಾಗಿ ಇವರು 30 ಜನ ಇವರು ಸಚಿವ ಸ್ಥಾನ ಬೇಕು ಅಂತ ಅಂದ್ಬಿಟ್ಟು ಡೆಲ್ಲಿಗೆ ಹೋಗ್ತಾವ್ರೆ. ದಯಮಾಡಿ ಬನ್ನಿ, ಇಲ್ಲಿ ಬಂದು ಫಸ್ಟು ಸಮಸ್ಯೆಗಳನ್ನ ಬಗೆಹರಿಸಿ. ನೀವು ಗ್ಯಾಸ್ ಆಗ್ಬೋದು, ನೀರು ಆಗ್ಬೋದು, ಹಲವಾರು ರಸ್ತೆದಾಗ್ಬೋದು, ಹಲವಾರು ಸಮಸ್ಯೆ ಐತೆ. ನೀವು ದಯಮಾಡಿ ಇಲ್ಲಿ ಬಂದು ಜನರಿಗೆ ಏನು ಮಾಡಬೇಕು ಅದನ್ನು ಮಾಡಿ. ಆಮೇಲೆ ನೀವು ಸಚಿವ ಸ್ಥಾನ ತಗೊಳ್ಳಿ. ಫಸ್ಟು ಇಲ್ಲಿ ಜನರ ಸಮಸ್ಯೆ ಫಸ್ಟ್ ಬಗೆಹರಿಸಿ ಸ್ವಾಮಿ. ಡೆಲ್ಲಿಗೆ ಹೋಗೋದಲ್ಲ, ನೀವು ಬೇಗ ವಾಪಸ್ ಬಂದು. ಇಲ್ಲಿ ಗ್ಯಾಸ್ ಸಮಸ್ಯೆ ತುಂಬ ಇದೆ. ಇಲ್ಲಿ ನಾವು ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಸಿಗ್ತಾ ಇಲ್ಲ ಇಲ್ಲಿ. ಹಾಗಾಗಿ ದಯಮಾಡಿ ಬಂದು ನೀವು ಬೇಗ ಸಮಸ್ಯೆ ಬಗೆಹರಿಸಬೇಕು. ಸುಮ್ಮನೆ ಸರ್, ಅವ್ರು ಮೊದಲಿಂದ ಮಾಡ್ಕೊತ ಬಂದಿದ್ದು ಅದನ್ನ ಸರ್. ಅವರಿಗೆ ಜನರ ಸಮಸ್ಯೆ ಅಂಕ ಬೇಕಾಗಿಲ್ಲ, ಅವ್ರಿಗೆ ಅಧಿಕಾರ ಬೇಕು. ಸೊ ದೆಹಲಿ ಟೂರ್ ಆದರೂ ಮಾಡ್ತಾರು, ಬಿಟ್ಟರೆ ದುಬೈಕಾದರೂ ಹೋಗ್ತಾರೆ ಸರ್. ಅದನ್ನು ಕಟ್ಕೊಂಡು ನಮಗೇನಾಗಬೇಕಾಗಿಲ್ಲ. ಯಾಕಂದರೆ ಜನ ಸಮಸ್ಯೆನೂ ಕೇಳಕ್ಕೆ ರೆಡಿ ಇಲ್ಲ. ದೆಹಲಿ ಟೂರ್ ಅಷ್ಟೇ ಯಾಕೆ ಮತ್ತೆ ಬೇಕಾದ್ರೆ ಇನ್ನೆಲ್ಲಿ ಬೇಕಾದರೂ ಅವ್ರು ಹೋಗ್ತಾರೆ ಸರ್. ಅಷ್ಟೇ ಸರ್.
ಯಾಕಂದ್ರೆ ಅವರಿಗೆ ಜನರ ಸಮಸ್ಯೆಗಳು ಯಾವುದೂ ನಿಗಿಸ್ಬೇಕನ್ನೋ ಐಡಿಯಾ ಇಲ್ಲ. ಹಾಂ, ಅಧಿಕಾರನ ಮುಖ್ಯ ಸರ್ ಅವ್ರಿಗೆ. ಯಾಕಂದ್ರೆ ಏನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಗಳು ಮತ್ತು ಶಾಸಕರು ತಮ್ಮದು ವೈಯಕ್ತಿಕ ಏನು ದೆಹಲಿ ಟ್ರಿಪ್ ಆಗಿರ್ಬೋದು ಅದ್ರ ಕಡೆನೇ ಒಲವು ಹೆಚ್ಚಿರುವಂಥದ್ದು. ಜನಸಾಮಾನ್ಯರು ಹೇಗೆಲ್ಲ ಪ್ರತಿದಿನ ಕಷ್ಟಪಡ್ತಿದ್ದಾರೆ, ಒಂದು ದಿನಾನೂ ನಾವು ತೆಗಿಯೋಕೆ ಎಷ್ಟು ತ್ರಾಸ ಮಾಡ್ಕೊಳ್ತಿದ್ದಾರೆ ಅದು ಅವರಿಗೆ ಗಣನೆಗೆ ಬರ್ತಾ ಇಲ್ಲ. ಈ ಪರಿಸ್ಥಿತಿ ಹೆಂಗೆ ಆಗತ್ತೈತ್ರಿ, ಲೋನ್ ತುಂಬಕ್ಕಾಗತ್ರಿ ಗಾಡಿಗಳದ. ಇದಕ್ಕೆ ಸಿಕ್ಕಾಪಟ್ಟಿ ಗ್ಯಾಸ್ ರೇಟ್ ಏರ್ ಹೋಗೈತ್ರಿ. ಇವ್ರಿಗೆ ಇವ್ರಿಗೆ ತಿಳುವಳಿಕೆ ಬರೋಂಗಿಲ್ಲ ರೀ ಇವ್ರಿಗೆ. ಅದು ಬರೋದಲ್ರಿ, ಬಂದ್ ಆಗೈತ್ರಿ. ಇವ್ರಿಗೆ ಆದ್ರೂ ಇವ್ರು ದಿವಸ ನ್ಯೂಸ್ ಪೇಪರ್ದಾಗ ನೋಡಂಗಿಲ್ಲ ರೀ ಇವ್ರು ಇಷ್ಟು ತ್ರಾಸ ಆಗತ್ತೈತೆ ಅಂತೇಳಿ. ಮತ್ತು ಅಷ್ಟು ನೋಡಿನೂ ಇವ್ರು ಯಾರು ಒಂದು ಶಬ್ದ ಮಾತಾಡತ್ತಿಲ್ಲ ಅಂತಂದ್ರೆ ಇಂಥ ರಾಜಕಾರಣ ತೊಗೊಂಡು ಏನು ಬೆಂಕಿ ಹಚ್ಚೋದ್ರಿ ಇವ್ರಿಗೆ. ಅಧಿಕಾರಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಿಮಗೆ ಅಧಿಕಾರ ಇಷ್ಟೇ ಮುಖ್ಯವಾಗಿದ್ದರೆ ಮುಂದೆ ಬರುವಂತಹ ಎರಡು ವರ್ಷದ ಎಲೆಕ್ಷನ್ ಇದೆ, ಆಗಲೂ ಕೂಡ ಇರುವಂಥ ಎಲ್ಲ ಚಾಲಕರುಗಳು ಒಗ್ಗಟ್ಟಾಗಿ ನಿಮ್ಮ ಅಧಿಕಾರನ ಎಲ್ಲಿಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನವನ್ನು ಇಷ್ಟರಲ್ಲೇ ಮಾಡ್ತಾರೆ. ಇಲ್ಲಿ ಯಾರನ್ನು ಆಟೋದಾರನೇ ಮತ್ತೊಬ್ಬರನ್ನ ಯಾರನ್ನು ಇದು ಮಾಡ್ತಾ ಇಲ್ಲ. ಇಲ್ಲಿ ಗ್ಯಾಸ್ ರೇಟಿಂಗ್ ಆಗಿದೆ, ಅವ್ರ ಮೇಲೆ ಏನೋ ಅವ್ರ ತಪ್ಪನ್ನ ಮುಚ್ಕೊಳಕ್ಕೆ ಡೆಲ್ಲಿಗೆ ಮೇಲೆ ಹಾಕ್ತಾರೆ, ಅವ್ರ ಮೇಲೆ ಹಾಕ್ತಾರೆ, ಇವ್ರ ಮೇಲೆ ಹಾಕ್ಸ್ತಾರೆ. ಅದ್ಬಿಟ್ರೆ ಇಲ್ಲಿ ನಮ್ಗೆ ಆಟೋದವರಿಗೆ ಕಷ್ಟ ಐತೆ, ಮತ್ತೊಬ್ಬರಿಗೆ ಕಷ್ಟ ಐತೆ, ಜನಗಳಿಗೆ ಕಷ್ಟ ಐತೆ ಅಂತ ಏನ್ ಮಾಡಿದ್ರ? ಅಭಿವೃದ್ಧಿ ಕೆಲಸ ಏನು ಮಾಡಕ್ ಆಗಿಲ್ಲ ಅವರಿಂದ. ಇಲ್ಲಿ ಸಮಸ್ಯೆ ಆಗ್ತಾರೆ ನಮ್ಮಂತ ಜನಸಾಮಾನ್ಯರಿಗೆ. ಏನಪ್ಪ ಸಮಸ್ಯೆ ಅಂತಂದ್ರೆ ಜನಗಳು ಪರದಾಡ್ತಾ ಇದೀವಿ ಇಲ್ಲಿ ನಾವು ಪ್ರತಿಯೊಂದಕ್ಕೂ, ಗ್ಯಾಸ್ಗಾಗಿರ್ಬೋದು, ಡೀಸೆಲ್ಗಾಗಿರ್ಬೋದು, ಪೆಟ್ರೋಲ್ಗಾಗಿರ್ಬೋದು. ಇವ್ರ ಜವಾಬ್ದಾರಿನ ಮರ್ತ್ ಬಿಟ್ಟು ಇವರು ಡೆಲ್ಲಿ ಟೂರ್ ಹೋಗ್ತಾರೆ, ಫಾರಿನ್ ಟೂರ್ ಹೋಗ್ತಾರೆ ಅಂತಂದ್ರೆ ಇದನ್ನ ನಾವು ಯಾರ ಹತ್ರ ಹೇಳ್ಕೊಬೇಕು? ಇಲ್ಲಿ ಅವ್ರ ಉದ್ದೇಶಕ್ಕೆ ಅವ್ರು ಹೋಯ್ತಾವ್ರೆ. ಪಬ್ಲಿಕ್ಗೋಸ್ಕರ, ಬಡವರಿಗೋಸ್ಕರ ಅವ್ರು ಹೋಯ್ತಾ ಇಲ್ಲ. ಅವ್ರ ತಪ್ಪು ಅಂತ ನಾವ್ ಹೇಳಕ್ ಆಗಲ್ಲ, ಅವ್ರ ಇಷ್ಟ ಅದು. ಅವ್ರಿಗೆ ಅನುಕೂಲ ಐತೆ, ಅವ್ರು ಹೋಗ್ತಾವ್ರೆ, ಅವ್ರ ದುಡ್ಡು ಕಾಸು ಅವ್ರ ಮಜಾ ಮಾಡ್ಕೊಂಡ್ ಬರ್ತಾವ್ರೆ ಅಷ್ಟೇ. ಸರ್, ಇದೇನು ಸರ್ಕಾರ ಇದೆ, ಜನಗಳಿಗೆ ಸರ್ಕಾರ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿದ್ರು ಯಾವುದೇ ವ್ಯವಸ್ಥೆ ಸರಿ ಇಲ್ಲ. ಇವರು ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ಬಿಟ್ರೆ, ಜನಗಳಿಂದ ಆಯ್ಕೆಯಾಗಿ ಜನಗಳಿಗೆ ಕೆಲಸ ಮಾಡಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು. ಈಗಿನ ಪರಿಸ್ಥಿತಿ ತುಂಬ ಕಷ್ಟಕರವಾಗಿದೆ, ಅದಕ್ಕೆ ಸ್ಪಂದಿಸಬೇಕು. ಯಾವುದೇ ಥರ ಇವ್ರಿಗೆ ತಲೆ ಒಳಗಿಲ್ಲ. ಇವ್ರ ಅಧಿಕಾರ ಬೇಕು. ಅವ್ರು ಡೆಲ್ಲಿಗೂ ಹೋಗ್ತಾರೆ, ರೆಸಾರ್ಟ್ಗೂ ಹೋಗ್ತಾರೆ, ವಿದೇಶಕ್ಕೂ ಹೋಗ್ತಾರೆ. ಸಚಿವ ಸ್ಥಾನ ಮ್ಯಾಗ ಇವ್ರಿಗೆ ವ್ಯಾಮೋಹ ಜಾಸ್ತಿ ಅದ. ಜನರ ಸಮಸ್ಯೆಗಳಿಗಿಂತ ಇವ್ರಿಗೆ ಸಚಿವ ಸ್ಥಾನ ಮ್ಯಾಗ ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ. ಇದು ನೋಡಿದ್ರೆ ಏನಿಸ್ತದ, ಕಾಂಗ್ರೆಸ್ ಸರ್ಕಾರ ಜನರಿಗೋಸ್ಕರ ಅದು ಅಥವಾ ತಮ್ಮ ಸ್ವ ಹಿತಾಸಕ್ತಿಗೋಸ್ಕರ ಸರ್ಕಾರ ನಡೆಸ್ತಾರಂತ ಜನರಿಗೆ ಸಂದೇಹ ಬರ್ತಾ ಇದೆ. MLAಗಳು ದಿಲ್ಲಿಗೆ ಹೊಂಟಾರ್ರಿ, ಮುಂಬೈಗೂ ಹೋಗ್ತಾರೆ. ಇಲ್ಲಿ ಕರ್ನಾಟಕದಾಗ ಏನು ನಡೆದಿದ್ದ ಪರಿಸ್ಥಿತಿ, ಆಟೋದವ್ರದ್ದು ಏನಾಗೈತಿ ಏನು ಕೇಳಾಗ್ತಿಲ್ಲ. ಎಲ್ಲರೂ ಪರಿಹಾರ ಕೊಡ್ತೀರಿ, ರೈತರದ್ದು ಏನಾದ್ರು ಪರಿಹಾರ ಕೊಡ್ತೀರಿ, ಉಳ್ಕಿದವ್ರು ಕೊಡ್ತೀರಿ. ಆಟೋದವ್ರು ಸಾಯ್ಲತ್ತಾರ, ಯಾರು ಪರಿಹಾರ ಕೊಟ್ರಿ ಅವ್ರಿಗೆ? ಏನೂ ಇಲ್ಲೇ ಇಲ್ಲ. 1 ಲೀಟ್ರಿಗೆ 121 ರೂಪಾಯಿ ಗ್ಯಾಸ್ ಐತಿ. 1 ಕಿಲೋಮೀಟ್ರಿಗೆ 20 ಕಿಲೋಮೀಟ್ರ್ ಎವರೇಜ್ ಬರಂಗಿಲ್ಲ. ಅದು ಅಡ್ಡಾಡಿದ್ರೆ 40 ರೂಪಾಯಿ ಒಳ್ಳೆ ಆಗ್ತಾವ ಗ್ಯಾಸ್ ಹಾಕಿ. ಆಟೋ ಬಾಡಿಗೆ ಮಾಲಕಿಗೆ ಏನು ಕೊಡ್ಬೇಕು, ನಾವೇನು ತಿನ್ಬೇಕು ಮನೆಯವರು? ಅವ್ರ ಸೀಟ್ ಸಂಬಂಧ ಅವ್ರು ಬಡ್ದಾಡ್ಲಕತ್ತಾರ್ರಿ. ಇಲ್ಲಿ ಬಡಬಗ್ಗರಿಗೆ ನೋಡ್ಲಾಕತ್ತಿಲ್ಲ. ಇಲ್ಲಿ ದುನಿಯಾ ಗ್ಯಾಸಿನ ಸಮಸ್ಯೆ ಐತಿ. ಪ್ರೈವೇಟ್ ಗಾಡಿಗಳದ ಸ್ಕೂಲಿಗೆ ನಮ್ಮ ಮಕ್ಕಳಿಗೆ ಆಟೋ ಕರ್ಕೊಂಡು ಹೋಗಂದ್ರೆ ಅವ್ರು ಡಬಲ್ ಹೇಳಕತ್ತಾರ, ಗ್ಯಾಸ್ ಇಲ್ಲ ಅಂತೇಳಿ. ಅವರು LPG ಇಲ್ಲ. ಹಿಂಗಾಕ್ಯರಿಂದ ಜರ ಬಡಬಗ್ಗರಿಗೆ ನೋಡ್ರಿ. ನೀವು ನಿಮ್ಮ ಸೀಟ್ ಸಂಬಂಧ ನೀವು ಬಡ್ದಾಡಿದ್ರೆ ಇಲ್ಲಿ ಜನಸಾಮಾನ್ಯರ ಬಗ್ಗೆ ಯಾರು ನೋಡ್ಬೇಕು? ಡೆಲ್ಲಿಗೆ ಹೊಂಟ್ರ ಅವ್ರು ನೋಡ್ಕೊಳಕತ್ತಾರ್ರಿ. ನಮ್ಮ ಸಮಸ್ಯೆ ನಮಗಲ್ಲ. ಇಲ್ಲಿ ಸಣ್ಣ ಪ್ರಮಾಣಲೆ ನಾವು ಇದು ಮಾಡಿದ್ದೇವೆ, ಮ್ಯಾಸ PG ಇದ್ರೊಳಗೆ ಊಟ ಕೊಡ್ತಿದ್ದೀವಿ. ಆ ಮಕ್ಕಳಿಗೆ ಊಟ ಇರ್ಲಾರ್ದಂಗೆ ಆಗಿದೆ ಗ್ಯಾಸ್ ಇರ್ಲಾರ ಸಲುವಾಗಿ. ಈಗ ಪಾಪ ಎಲ್ಲಿಂದೋ ಬಂದಾವ ಮಕ್ಕಳು, ಅವು ಉಪವಾಸ ಅಥವಾ ನಮಗೂ ಕೆಲ್ಸದ ಇದು ಆಗ್ಬಿಡ್ತು. ಹಿಂಗಾಗಿದ್ರಿಂದ ಎಲ್ಲರಿಗೂ ಹೈರಾಣ ಆಗ್ಬಿಡ್ತು. ಮತ್ತು ಅವ್ರ ರಾಜಕೀಯದವ್ರು ನೋಡಿದ್ರ ಅವ್ರು ತಮ್ಮದೇ ತಾವು ಇದು ಮಾಡೋರು. ಮತ್ತು ಅವ್ರು ನೋಡ್ಕೊತ ಕೂತ್ರ ನಮ್ದೆಲ್ಲ ಸಮಸ್ಯೆ ಹೆಂಗೆ? ಗ್ಯಾಸ್ನವ್ರು ಕೇಳೋಣ ಕೊಡಂಗಿಲ್ರಿ, ಇಷ್ಟು ಟೈಮ್ ಬೇಕು, 30 ದಿನ ಬೇಕಂತ ಅವ್ರು ಕೇಳ್ತಾರೆ. ಮತ್ತು 30 ದಿನ ಆದ್ರೂ ಒಂದೊಂದು ಸಿಲಿಂಡರ್ ಇಟ್ಕೊಂಡು ಅವ್ರು ಮಾಡೋದೇನು? ಸರ್, ನಮಗಿಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲಿ ನಮಗೆ ಬದುಕೋಣ ಅಂತಂದರೆ RTO ಫೀಸ್ ಜಾಸ್ತಿ ಮಾಡಿದ್ದಾರೆ. ಅದು ಅಲ್ಲದೆ ನಮಗೆ ಇಲ್ಲಿ 1.5 ತಿಂಗಳಿಂದ ನಮಗೆ ಗ್ಯಾಸ್ ಸಮಸ್ಯೆ ಜಾಸ್ತಿ ಇದೆ. ನಮ್ಮ ಜೀವನ ಮಾಡೋದು ಕಷ್ಟ ಇದೆ. ಇವರು ಡೆಲ್ಲಿಗೆ ಹೋಗೋಕ್ಕೆ ಇವರು MLAಗಳೆಲ್ಲ ಅಲ್ಲಿ ಒಟ್ಟು ನಿಂತಿದ್ದಾರೆ. ನಮ್ಮ ಸಮಸ್ಯೆ ಯಾರು ಸರ್ ಕೇಳ್ತಾರೆ? ಇಲ್ಲಿ ನಮ್ಮ ಸಮಸ್ಯೆ ಯಾರು ಕೇಳೋದಿಲ್ಲ. ನೀವು ಅವ್ರಿಗೆ ಅಧಿಕಾರ ಒಂದು ಸಿಕ್ಬಿಟ್ರೆ ಸಾಕು. ಅಧಿಕಾರ ಅವ್ರಿಗೆ ಸಿಕ್ಬಿಟ್ರೆ ಬೇರೆ ಬಡಬಗ್ಗರು ಏನು ಬೇಕಾಗಿಲ್ಲ. ಅವ್ರಿಗೆ ಅಧಿಕಾರ ಒಂದು ಬೇಕು, ಡೆಲ್ಲಿಗೆ ಹೋಗ್ಬೇಕು ಅವರು. ಇಲ್ಲಿ ಯಾರು ಕೇಳ್ತಾರೆ? ಇಲ್ಲಿ ನಮ್ಮ ಸಮಸ್ಯೆ ಯಾರು ಸರ್ ಕೇಳ್ತಾರೆ? ಅದು ಬೇಕಾಗಿಲ್ಲ ಇವ್ರಿಗೆ. ನಾವು ಏನು ಸಾಯೋದ ಇಲ್ಲಿ ಈ ಹೋಟೆಲ್ನವರು ಬೀಗ ಹಾಕೊಂತಿದ್ದಾರೆ.
ಇಲ್ಲಿ ಆಟೋದವರು ನಡ್ಸೋಕ್ಕಾಗ್ದೇ ನಾವು ಇಲ್ಲಿ ಪರದಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಇಲ್ಲಿ ಆರ್ ಟಿ ಒನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅತ್ತಾಗೆ ಅಲ್ಲೂ ಅವರು ಆರ್ ಟಿ ಒದವರು ಬೆನ್ನ ಮೇಲೆ ಹೊಡಿತಾ ಇದ್ದಾರೆ. ಇಲ್ಲಿ ಗ್ಯಾಸ್ ಇಲ್ಲ ಅಂತ ಅಂದ್ಬಿಟ್ಟು ಈ ರಾಜ್ಯ ಸರ್ಕಾರದವರು ಈಗ ಇಲ್ಲಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನಾವು ಯಾರಿಗೆ ಅಂತ ಕೇಳೋಣ? ಆಟೋದವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಪಾಪ ಪರದಾಡ್ತಾ ಕೂತವ್ರೆ. ಹೋಟ್ಲು ಮಾಲೀಕರು ಪಾಪ ಹೋಟ್ಲು ಬಾಕ್ಲಾಕೊಂಡು ಕೂತವ್ರೆ. ಕೆಲವರು ಸೌದೆ ಒಲೆಯಲ್ಲಿ ಊಟ ಮಾಡ್ತಾವ್ರೆ. ಹಂಗಾಗಿ ಇವರು 30 ಜನ ಇವರು ಸಚಿವ ಸ್ಥಾನ ಬೇಕು ಅಂತ ಅಂದ್ಬಿಟ್ಟು ಡೆಲ್ಲಿಗೆ ಹೋಗ್ತಾವ್ರೆ. ದಯಮಾಡಿ ಬನ್ನಿ, ಇಲ್ಲಿ ಬಂದು ಫಸ್ಟು ಸಮಸ್ಯೆಗಳನ್ನ ಬಗೆಹರಿಸಿ. ನೀವು ಗ್ಯಾಸ್ ಆಗ್ಬೋದು, ನೀರು ಆಗ್ಬೋದು, ಹಲವಾರು ರೋಡ್ ರಸ್ತೆದಾಗ್ಬೋದು, ಹಲವಾರು ಸಮಸ್ಯೆ ಐತೆ. ನೀವು ದಯಮಾಡಿ ಇಲ್ಲಿ ಬಂದು ಜನರಿಗೆ ಏನು ಮಾಡಬೇಕು ಅದನ್ನು ಮಾಡಿ. ಆಮೇಲೆ ನೀವು ಸಚಿವ ಸ್ಥಾನ ತಗೊಳ್ಳಿ. ಫಸ್ಟು ಇಲ್ಲಿ ಜನರ ಸಮಸ್ಯೆ ಫಸ್ಟ್ ಬಗೆಹರಿಸಿ ಸ್ವಾಮಿ. ಡೆಲ್ಲಿಗೆ ಹೋಗೋದಲ್ಲ ನೀವು, ಬೇಗ ವಾಪಸ್ ಬಂದು. ಇಲ್ಲಿ ಗ್ಯಾಸ್ ಸಮಸ್ಯೆ ತುಂಬ ಇದೆ. ಇಲ್ಲಿ ನಾವು ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಸಿಗ್ತಾ ಇಲ್ಲ ಇಲ್ಲಿ. ಹಾಗಾಗಿ ದಯಮಾಡಿ ಬಂದು ನೀವು ಬೇಗ ಸಮಸ್ಯೆ ಬಗೆಹರಿಸಬೇಕು. ಸುಮ್ಮನೆ ಸರ್ ಅವ್ರು ಮೊದಲಿಂದ ಮಾಡ್ಕೊತ ಬಂದಿದ್ದು ಅದನ್ನ ಸರ್. ಅವರಿಗೆ ಜನರ ಸಮಸ್ಯೆ ಅಂಕ ಬೇಕಾಗಿಲ್ಲ, ಅವ್ರಿಗೆ ಅಧಿಕಾರ ಬೇಕು. ಸೊ ದೆಹಲಿ ಟೂರ್ ಆದರೂ ಮಾಡ್ತಾರು, ಬಿಟ್ಟರೆ ದುಬೈಕಾದರೂ ಹೋಗ್ತಾರೆ ಸರ್. ಅದನ್ನು ಕಟ್ಕೊಂಡು ನಮಗೇನಾಗಬೇಕಾಗಿಲ್ಲ. ಯಾಕಂದರೆ ಜನ ಸಮಸ್ಯೆನೂ ಕೇಳಕ್ಕೆ ರೆಡಿ ಇಲ್ಲ. ದೆಹಲಿ ಟೂರ್ ಅಷ್ಟೇ ಯಾಕೆ ಮತ್ತೆ ಬೇಕಾದ್ರೆ ಇನ್ನೆಲ್ಲಿ ಬೇಕಾದರೂ ಅವ್ರು ಹೋಗ್ತಾರೆ ಸರ್, ಅಷ್ಟೇ ಸರ್. ಯಾಕಂದ್ರೆ ಅವರಿಗೆ ಜನರ ಸಮಸ್ಯೆಗಳು ಯಾವುದೂ ನಿಗಿಸ್ಬೇಕನ್ನೋ ಐಡಿಯಾ ಇಲ್ಲ. ಹಾಂ, ಅಧಿಕಾರನ ಮುಖ್ಯ ಸರ್ ಅವ್ರಿಗೆ. ಯಾಕಂದ್ರೆ ಏನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಗಳು ಮತ್ತು ಶಾಸಕರು ತಮ್ಮದು ವೈಯಕ್ತಿಕ ಏನು ದೆಹಲಿ ಟ್ರಿಪ್ ಆಗಿರ್ಬೋದು ಅದ್ರ ಕಡೆನೇ ಒಲವು ಹೆಚ್ಚಿರುವಂಥದ್ದು. ಜನಸಾಮಾನ್ಯರು ಹೇಗೆಲ್ಲ ಪ್ರತಿದಿನ ಕಷ್ಟಪಡ್ತಿದ್ದಾರೆ, ಒಂದು ದಿನಾನೂ ನಾವು ತೆಗಿಯೋಕೆ ಎಷ್ಟು ತ್ರಾಸ ಮಾಡ್ಕೊಳ್ತಿದ್ದಾರೆ, ಅದು ಅವರಿಗೆ ಗಣನೆಗೆ ಬರ್ತಾ ಇಲ್ಲ. ಈ ಪರಿಸ್ಥಿತಿ ಹೆಂಗೆ ಆಗತ್ತೈತ್ರಿ? ಲೋನ್ ತುಂಬಕ್ಕಾಗತ್ರಿ ಗಾಡಿಗಳದ. ಇದಕ್ಕೆ ಸಿಕ್ಕಾಪಟ್ಟಿ ಗ್ಯಾಸ್ ರೇಟ್ ಏರ್ ಹೋಗೈತ್ರಿ. ಇವ್ರಿಗೆ ಇವ್ರಿಗೆ ತಿಳುವಳಿಕೆ ಬರೋಂಗಿಲ್ಲ ರೀ ಇವ್ರಿಗೆ. ಅದು ಬರೋದಲ್ರಿ, ಬಂದ್ ಆಗೈತ್ರಿ. ಇವ್ರಿಗೆ ಆದ್ರೂ ಇವ್ರು ದಿವಸ ನ್ಯೂಸ್ ಪೇಪರ್ದಾಗ ನೋಡಂಗಿಲ್ಲ ರೀ. ಇವ್ರು ಇಷ್ಟು ತ್ರಾಸ ಆಗತ್ತೈತೆ ಅಂತೇಳಿ. ಮತ್ತು ಅಷ್ಟು ನೋಡಿನೂ ಇವ್ರು ಯಾರು ಒಂದು ಶಬ್ದ ಮಾತಾಡತ್ತಿಲ್ಲ ಅಂತಂದ್ರೆ ಇಂಥ ರಾಜಕಾರಣ ತೊಗೊಂಡು ಏನು ಬೆಂಕಿ ಹಚ್ಚೋದ್ರಿ ಇವ್ರಿಗೆ. ಅಧಿಕಾರಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಿಮಗೆ ಅಧಿಕಾರ ಇಷ್ಟೇ ಮುಖ್ಯವಾಗಿದ್ದರೆ ಮುಂದೆ ಬರುವಂತಹ ಎರಡು ವರ್ಷದ ಎಲೆಕ್ಷನ್ ಇದೆ. ಆಗಲೂ ಕೂಡ ಇರುವಂಥ ಎಲ್ಲ ಚಾಲಕರುಗಳು ಒಗ್ಗಟ್ಟಾಗಿ ನಿಮ್ಮ ಅಧಿಕಾರನ ಎಲ್ಲಿಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನವನ್ನು ಇಷ್ಟರಲ್ಲೇ ಮಾಡ್ತಾರೆ.